ನಕ್ಕನ್ ಸೈಕಾಗೋಗ್ಬಿಟ್ಟೆ ಇವತ್ತಿನ ಮ್ಯಾಚ್ ನೋಡ್ಬಿಟ್ಟು. ಅಲ್ಲ ಗುರು, ಇವತ್ತಿನ ಮ್ಯಾಚ್ ನೋಡ್ತು ಅಂತಂದರೆ ರಾಕ್ಷಸನೂ ನೀನೇ ರಕ್ಷಕನೂ ನೀನೇ ಅನ್ನೋ ಥರ ಇತ್ತಲ್ಲ ಅಮ್ಮ. ಎರಡು ವಿಂಡಲ್ಲೂ ಕೂಡ ಜಿ ಟಿಗೂ ಅದೇ ಥರ ಆಯಿತು, ಡೆಲ್ಲಿ ಕ್ಯಾಪಿಟಲ್ಸ್ಗೂ ಅದೇ ಥರ ಆಯಿತು. ಅಲ್ಟಿಮೇಟಾಗಿ ರಾಕ್ಷಸ ಎರಡು ಆಗಿದ್ದು ಡೇವಿಡ್ ಮಿಲ್ಲರ್ ಅವರು. ಇನ್ಫ್ಯಾಕ್ಟ್ ರಾಕ್ಷಸನೇ ಆಗೋಗ್ಬಿಟ್ರು ಲಾಸ್ಟಿಗೆ. ರಕ್ಷಕ ಆಗೋಕ್ಕೆ ಅಂತ ಬಂದರು, ಬಟ್ ರಾಕ್ಷಸ ಆಗೋಗ್ಬಿಟ್ರು ಲಾಸ್ಟಿಗೆ. ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ. ಈ ಥರ ಒಂದು ಗೇಮ್ ನೋಡಿ ಪ್ರಿಡಿಕ್ಷನ್ ಹೆಂಗೆ ಮಾಡೋದು ಗುರು? ಈ ಥರ ಮ್ಯಾಚ್ಗಳನ್ನ ಹೆಂಗೆ ಪ್ರಿಡಿಕ್ಟ್ ಮಾಡೋದು? ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದೇ ಬಿಟ್ಟರು ಅನ್ನೋ ಥರ ಇದ್ದಂಥ ಸೀನಲ್ಲಿ, ಗುಜರಾತ್ ಟೈಟನ್ಸ್ ಗೆದ್ದೇ ಬಿಟ್ಟರು ಅನ್ನೋಂಥ ಇದ್ದಂಥ ಸೀನಲ್ಲಿ ಬರ್ತಾರೆ ವಾಪಸ್ಸು ಡೆಲ್ಲಿ ಕ್ಯಾಪಿಟಲ್ಸ್ ರಾಕೆಟ್ ಸ್ಪೀಡಲ್ಲಿ. ಆಮೇಲೆ ಮತ್ತೆ ಕಾಲೆತ್ಕೊತಾರೆ. ಏನಿದು ಲಾಸ್ಟ್ ಬಾಲಲ್ಲಿ ಈ ಥರ ಒಂದು ಮ್ಯಾಚ್ನ ಸೋಲ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. 2 ಬಾಲಿಗೆ 2 ರನ್ ಬೇಕಾಗಿರೋಂಥ ಟೈಮಲ್ಲಿ 2 ಬಾಲಿಗೆ 2 ರನ್ ಗುರು. 2 ಬಾಲಿಗೆ 2 ರನ್ ಹೊಡೆಯೋಕ್ಕಾಗಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಅಷ್ಟು 35 ರನ್ ಬೇಕಿತ್ತು ಲಾಸ್ಟ್ 2 ಓವರಲ್ಲಿ. ಅಷ್ಟು ಹೊಡೆದಂಥ ಡೆಲ್ಲಿ ಕ್ಯಾಪಿಟಲ್ಸು 2 ಬಾಲಿಗೆ 2 ರನ್ ಹೊಡೆಯೋಕ್ಕಾಗಿಲ್ಲ ಅಂದರೆ ನಂಬ್ತೀರಾ ನೀವು? ಹೌದು, ನಂಬಲೇಬೇಕು. ಅದೇ ಥರನೇ ಆಗಿದೆ ಇವತ್ತು ಸೀನು. ಡೇವಿಡ್ ಮಿಲ್ಲರು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಅಂತ ಕಾಣಿಸುತ್ತೆ. ಲಾಸ್ಟ್ ವಿಕೆಟ್ ಬೇರೆ ಇತ್ತಲ್ಲಪ್ಪ, ಇವ್ರು ಕುಲ್ದೀಪ್ ಯಾದವ್ ನೆಟ್ಗಾಡಲ್ಲ ಅಂತ ಅಲ್ಲಿ ಔಟ್ ಆಗೋಗ್ಬಿಟ್ಟವ್ರು ಅಂತ, ನೆಟ್ಗಾಡಲ್ಲ ಅಂತ ನಾನೇ ಸ್ಟ್ರೈಕ್ ತಗೊಂತೀನಿ ಅಂತ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬಿಟ್ಟು ಸ್ಟ್ರೈಕ್ನ ಕೊಡಲಿಲ್ಲ. ಅಲ್ಲಿ 1 ರನ್ ಹೊಡಿತಾರೆ, ಸೂಪರ್ ಓವರ್ ಆಗ್ಬಿಟ್ಟಿರೋದು. ನಾನೇ ಹೊಡಿತೀನಿ, 2 ರನ್ ನಾನೇ ಹೊಡಿತೀನಿ, 4 ಹೊಡಿತೀನಿ, 6 ಹೊಡಿತೀನಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ನನ್ನ ಪ್ರಕಾರ ಅಲ್ಲಿ ಆ ಒಂದು ಅಪ್ರೋಚ್ ತಪ್ಪಾಗಿತ್ತು. ಕುಲ್ದೀಪ್ ಯಾದವ್ಗೆ ಸ್ಟ್ರೈಕ್ ಕೊಡಬೇಕಾಗಿತ್ತು. ಕುಲ್ದೀಪ್ ಯಾದವ್ ಏನು ಕಳಪೆ ಬ್ಯಾಟ್ರಿನಲ್ಲ, 1 ರನ್ ಹೊಡೆಯೋಕ್ಕಾಗಿದ್ರೆ ಯೋಗ್ಯತೆ ಇಲ್ದಿರೋಂಥ ಬ್ಯಾಟ್ರಿನಲ್ಲ. ನೋಡಿ ಓಡಿದ್ರಲ್ಲಪ್ಪ, ಡೇವಿಡ್ ಮಿಲ್ಲರ್ ಏನೋ ಅಲ್ಲಿ ಟಚ್ ಮಾಡಿದ್ರು ಲಾಸ್ಟಲ್ಲಿ, ಅವರು ಓಡಿದ್ರಲ್ಲ ಅಲ್ಲಿ, ನಾಯಿ ಓಡಿದ್ರಲ್ಲಿ. ಅಂದರೆ ನಾನು ಸುಮ್ಮನೆ ಕಂಪೇರ್ ಮಾಡ್ತಾ ಇಲ್ಲ ಅವ್ರನ್ನ ಅದಕ್ಕೆ. ಆಮೇಲೆ ಡೇವಿಡ್ ಮಿಲ್ಲರ್ ಸಗದಾಗಿ ಆಡೋದು ಗುರು, ಸಿಂಪಲಾಗಿ ಹೇಳಬೇಕು ಅಂದರೆ. ಅದಕ್ಕೋಸ್ಕರ ಅಲ್ಲಿವರೆಗೂ ಬಂದಿದ್ದು ಮ್ಯಾಚ್, ಇಲ್ಲಾಂದರೆ ಬರ್ತಾನೆ ಇರಲಿಲ್ಲ. ಬಟ್ ತೀರಾ ಅನ್ಫಾರ್ಚುನೇಟ್ ಅನಿಸುತ್ತೆ ಈ ಥರ ಈ ಒಂದು ಸ್ಟೇಜಿಗೆ ಬಂದ್ಬಿಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಸೋತಿರೋದನ್ನು ನೋಡ್ತು ಅಂತಂದರೆ. ಕಸ್ಕೊಂಡ್ರು ಮ್ಯಾಚ್ನ ಜಿ ಟಿ ಅವರು. ಗೆದ್ದಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್, ಸೋತಿಲ್ಲ, ಇವರೇ ಕಸ್ಕೊಂಡ್ರು, ಅವರೇ ಬಿಟ್ಕೊಟ್ರು. ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ನ ಬಿಟ್ಕೊಟ್ರು, ಇವರು ಕಸ್ಕೊಂಡ್ರು. ಅಷ್ಟೇ ಆಗಿದ್ದು ಸೀನಿಲಿ. ಸೊ ಟಾಸ್ನ ಗೆದ್ದಂಥ ಡೆಲ್ಲಿ ಕ್ಯಾಪಿಟಲ್ಸು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ ನಾರ್ಮಾಗಿ. ಫಸ್ಟ್ ಬ್ಯಾಟಿಂಗ್ ಬಂದಂಥ ಗುಜರಾತ್ ಟೈಟನ್ಸ್ ಅವರು ಈ ಕಡೆಯಿಂದ ಮುಖೇಶ್ ಕುಮಾರ್ 2 ವಿಕೆಟ್ನ ತೆಗೆದ್ರೂ ಕೂಡ 50+ ರನ್ಸ್ನ ಸರಿಯಾಗಿ ವಾಂಚಿಸ್ಕೊಂಡಿದ್ದಾರೆ. ಇನ್ಸೈಡ್ ಎಡ್ಜ್ ಆಗಿಬಿಟ್ಟು ಬೋಲ್ಡ್ ಆಗಿದ್ದು ಸಾಯಿ ಸುದರ್ಶನ್ ಅವರು ಒಂದು 7 ರನ್ ಏನೋ ಹೊಡೆದಿದ್ದಾರೆ. ಅಂತ ಕಾಂಟ್ರಿಬ್ಯೂಷನ್ ಏನು ಬರಲಿಲ್ಲ. ಶುಭ್ಮನ್ ಗಿಲ್ 30 ರನ್ ಇದ್ದಂಥ ಟೈಮಲ್ಲಿ ಇವರನ್ನ ಡೇವಿಡ್ ಮಿಲ್ಲರ್ ಅವರು ಒಂದು ಕ್ಯಾಚ್ನ ಡ್ರಾಪ್ ಮಾಡ್ತಾರೆ. 50-50 ಚಾನ್ಸ್ ಇರುತ್ತೆ, ಸ್ವಲ್ಪ ಡಿಫಿಕಲ್ಟ್ ಕ್ಯಾಚ್ನೇ ಆಗಿರುತ್ತೆ. ಸೊ ಅದನ್ನು ಒಂದು ರೇಂಜಿಗೆ ಡ್ರಾಪ್ ಅಂತಲೇ ಅಂದ್ಕೊಳ್ಳಿ, ಕೈಗೆ ಟಚ್ ಆಯಿತು. ಆದ್ದರಿಂದ ಸೊ 30 ರನ್ ಇರುತ್ತೆ. ಅದರಿಂದ ನೆಕ್ಸ್ಟ್ ಆಲ್ಮೋಸ್ಟ್ 30 ಬಾಲಿಗೆ 30 ರನ್ ಆಡ್ತಾ ಇರ್ತಾರೆ. ರನ್ನೇ ಬಾಲ್ ಆಡ್ತಾ ಇರ್ತಾರೆ ಶುಭ್ಮನ್ ಗಿಲ್. ಅಲ್ಲಿಂದ ಸ್ವಲ್ಪ ಆಕ್ಸಿಲೇಟ್ ಮಾಡ್ತಾರೆ, 70 ರನ್ನ ಹೊಡಿತಾರೆ ಡೇವಿಡ್ ಮಿಲ್ಲರ್ ಅವರು. ಈ ಕಡೆಯಿಂದ ನೋಡಿ ಟಾಪ್ 3 ಹೆವಿ ಅಂತ ಮಾತಾಡ್ತೀವಿ ಅವ್ರದ್ದು. ಸೊ ಟಾಪ್ 3 ಅಲ್ಲ, ಸಾಯಿ ವರ್ಷ ಏನೂ ಆಡೋಕ್ಕಾಗಿಲ್ಲ. ಬಟ್ ಆದರೂ ಟಾಪ್ 4 ಆಗ್ಬಿಟ್ಟೈತಪ್ಪ ಇವತ್ತು. ಔಟ್ ಆಫ್ ದ ಸಿಲೆಬಸ್ ಬಂದಿದ್ದು ಇವತ್ತು. ಏನು ನಂಬರ್ 4 ಬರ್ತಾವ್ರಲ್ಲಿ ವಾಷಿಂಗ್ಟನ್ ಸುಂದರ್ ಬಂದ್ಬಿಟ್ಟು ಕಾಂಟ್ರಿಬ್ಯೂಟ್ ಮಾಡಿರೋದು ಇವತ್ತು. ಜಾಸ್ ಬಟ್ಲರ್ನು ಕೂಡ ಮೆಚ್ಕೊಳ್ಳೇಬೇಕು ಇವತ್ತು. ಸ್ವಲ್ಪ ಚೆನ್ನಾಗಿ ಆಡಿದ್ರು ಗುರು ಜಾಸ್ ಬಟ್ಲರು. ಪೋಪ್ಲೆಲ್ ಅವರೇ ಅಲ್ವಾ ಅಟ್ಯಾಕ್ ಮಾಡಿದ್ದು, ಪೋಪ್ಲೆಲ್ ಸಖತ್ತಾಗಿ ಆಡಿದ್ರು. ಆ್ಯಂಡ್ ಬೋಲ್ಡ್ ಆಗೋಗ್ಬಿಟ್ರು ಕುಲ್ದೀಪ್ ಯಾದವ್ ಅವರಿಗೆ, ಎಳೆಯೋದಕ್ಕೆ ಹೋಗಿ. ಸೊ ಕುಲ್ದೀಪ್ ಯಾದವ್ರದ್ದು ಕೂಡ ಚೆನ್ನಾಗಿ ಬೌಲಿಂಗ್ ಇತ್ತು. ಸೊ ಈ ಕಡೆಯಿಂದ ನೋಡ್ತು ಅಂದರೆ ವಾಷಿಂಗ್ಟನ್ ಸುಂದರು ಹಾವಳಿ ಜೋರಾಗಿತ್ತು. ಶುಭ್ಮನ್ ಗಿಲ್ ಅವ್ರ ಜೊತೆಗೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನು. ಇನ್ಫ್ಯಾಕ್ಟ್ ಶುಭ್ಮನ್ ಗಿಲ್ ಒಂದೆರಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ವಾಷಿಂಗ್ಟನ್ ಸುಂದರ್ ಹಾವಳಿ ಕೊಡೋದನ್ನ ಸಖತ್ತಾಗಿ ಆಡೋದು ಇವತ್ತು, ವಾಂಚೋದು ಸಖತ್ತಾಗಿ ವಾಂಚಿದ್ರು. ಸೊ ಈ 3 ಜನದ ಮೇಯ್ನ್ ಕಾಂಟ್ರಿಬ್ಯೂಷನಿಂದ ಹೌದು ಲಾಸ್ಟಿಗೆ ಔಟ್ ಆದರು. ಬಟ್ 3 ಜನ ನಿಂತ್ಕೊಂಡು ಆಡಿದ್ರಿಂದ 210 ರನ್ನ ತಲುಪ್ತಾ ಇದ್ದಂಗೆ, ಟಾರ್ಗೆಟು ಕೊಡ್ತಾ ಇದ್ದಂಗೆ ಈ ಒಂದು ಟಾರ್ಗೆಟ್ನ ಚೇಸ್ ಓನ್ ಮಾಡೋದಕ್ಕೆ ಅಂತ ಬಂದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸಖತ್ತಾಗಿ ಸ್ಟಾರ್ಟ್ ಕೊಡ್ತಾರೆ. ನೋಡಿ ಇವ್ರಿಗೆ ಸಖತ್ತಾಗಿ ಸ್ಟಾರ್ಟ್ ಆಗಿಲ್ಲ, ಬಟ್ ಇವ್ರಿಗೆ ಸಖತ್ತಾಗಿ ಸ್ಟಾರ್ಟ್ ಆಯಿತು. ಸಾಯಿ ಸುದರ್ಶನ್ ಮೇಲೆ ಹೋಪ್ಸ್ ಇತ್ತು, ಬಟ್ ಅವ್ರು ಕಾಂಟ್ರಿಬ್ಯೂಟ್ ಮಾಡೋಕ್ಕಲ್ಲ. 1 ವಿಕೆಟ್ ಬೇಗನೆ ಕಳ್ಕೊತಾರೆ. ಬಟ್ ಇವ್ರು ನೋ ಲಾಸ್ ಇರ್ತಾರೆ ಗುರು. ಪೋಪ್ಲೆಲ್ ನೋ ಲಾಸ್ ಇರ್ತಾರೆ. ಆಲ್ಮೋಸ್ಟ್ 60+ ರನ್ಸ್ನ ಹೊಡೆದಿದ್ದಾರೆ ಪೋಪ್ಲೆಲ್ ಇವರು. 10 ಸಖತ್ತಾಗಿದ್ರು ಗುರು ಡೆಲ್ಲಿ ಕ್ಯಾಪಿಟಲ್ಸು. ಅಲ್ಲಿ ಬಿತ್ತು ನೋಡಿ ವಿಕೆಟು. 76 ರನ್ನ ಪಾರ್ಟ್ನರ್ಶಿಪ್ಪು KL ರಾಹುಲ್ ಜೊತೆಗೆ ನಿಸಾಂಕ ಪೋಪ್ಲೆ ಸಖತ್ತಾಗಿ ಟಾಲ್ ತೊಗೊತಾರೆ. ನದಿ ಫುಲ್ ಹಾಕೊಂಡು ಗುಮ್ಮಾಡ್ಬಿಟ್ರು ಹಂಗೆ ಪೋಪ್ಲೆಯಲ್ಲಿ. ಬಟ್ ಪೋಪ್ಲೆ ಆದ ನಂತರ ಔಟ್ ಆಗಿದ್ದು. 76 ರನ್ನ ಪಾರ್ಟ್ನರ್ಶಿಪ್ ಆದ ನಂತರ ಪ್ರಸಿದ್ಧ ಕೃಷ್ಣಂಗೆ ಔಟ್ ಆಗ್ತಾರೆ. ಸೊ ಕವರ್ ಸೀಸನ್ ಅಂತ ಕಾಣಿಸುತ್ತೆ. ಮಿಡ್ ಆಫ್ ರೀಜನಲ್ಲಿ ಕ್ಯಾಚ್ನ ಆರಾಮಾಗಿ ಸಲೀಸಾಗೆ ತೊಗೊತಾ ಇದ್ದಂಗೆ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ. ಇನ್ಫ್ಯಾಕ್ಟ್ ಅಗ್ರೆಸಿವ್ ಆಗೇ ಸ್ಟಾರ್ಟ್ ಮಾಡಿ ಇವತ್ತು ಹೇಳಿದ್ದೆ ನಾನು, ಸಖತ್ತಾಗಿ ಆಡೋವಂಥ ಚಾನ್ಸ್ ಇದೆ. ಇವತ್ತು KL ರಾಹುಲ್ ಮೇಲೆ ನಿಸಾಂಕ ಮೇಲೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ ಅಂತ. ಬಟ್ ಅವ್ರಿಗಿಬ್ರು ಕೂಡ ಸಖತ್ತಾಗಿದೆ. 76 ರನ್ನ ಕಾಂಟ್ರಿಬ್ಯೂಷನ್ನು. ಸೊ ಅದಾದ ನಂತರ ನಮ್ಮ KL ರಾಹುಲ್ ಅಣ್ಣಂದು ಏನೋ ಅನ್ಫಾರ್ಚುನೇಟ್ ಅಂತ ಹೇಳ್ತೀರಾ ಗುರು. KL ರಾಹುಲ್ ಔಟ್ ಆದಂಥ ರೀತಿಗಳನ್ನ ನೋಡ್ತಾರೆ ಈ ಒಂದು ಟೂರ್ನಮೆಂಟಲ್ಲಿ. ಹೌದು ಇವತ್ತು ಸಿಕ್ಕಾಪಟ್ಟೆ ರನ್ಸ್ ಬಂದಿದೆ, 92 ರನ್ ಬಂದಿದ್ದಾವೆ. ಬಟ್ ನಾನು ಔಟ್ ಆದಂಥ ರೀತಿ ನೋಡೋರು ಹೆಂಗಿದೆ ಅಂತ. ಸಿರಾಜ್ ಅಣ್ಣಂದು ಔಟ್ ಆಗೋಂಥ ಬಾಲೇ ಅಲ್ಲ ಅದು, ಏನು ವಿಕೆಟ್ ಟೇಕಿಂಗ್ ಬಾಲ್ ಅದು, ಬ್ಯಾಡ್ ಬಾಲ್ ಅದು. ವೈಡ್ ಲೈನಲ್ಲಿ ಬಾಲ್ ಹಾಕವ್ರಲ್ಲಿ, ಆ ಲೈನಲ್ಲಿ ಬಾಲ್ ಹಾಕವ್ರೆ. ಹೊಡಿಲೇಬೇಕಾಯ್ತು, ಫೋರ್ಸ್ ಮಾಡ್ತಾಯಿತ್ತು. ರಿಕ್ವೈರ್ಡ್ ರೇಟ್ ಏರಿತ್ತು ಮೇಲ್ಗಡೆ ಪಾಪ KL ರಾಹುಲ್ ಅವ್ರಿಗೆ. ಹೊಡಿಲೇಬೇಕು. ಒಂಥರ ಫೋರ್ಸ್ ಮಾಡಿದ್ರಿಂದ ಆ ಒಂದು ಬ್ಯಾಡ್ ಬಾಲ್ಗೆ ಹೊಡಿಯೋದಕ್ಕೆ ಹೋಗ್ಬಿಟ್ಟು ಹೆಡ್ಜ್ ಆಗಿಬಿಟ್ಟು
ಕಾಟ್ ಬಿಹೈಂಡ್ ಆಗಿದ್ದು. ಪಾಪ ಸಿಕ್ಕಾಪಟ್ಟೆ ಅನ್ಫಾರ್ಚುನೇಟ್ ಅನಿಸ್ತಿತ್ತು. ಎಲ್ಲ ಸಾಧ್ಯತೆ ಇತ್ತು ಸೆಂಚುರಿ ಬಂದು ಮ್ಯಾಚ್ನ ಫಿನಿಷ್ ಮಾಡೋಂಥ ಔಟ್ ಆಗೋದು ನೋಡಿ, ಅದೇ ಥರ ಔಟ್ ಆಗಬೇಕಾಗಿತ್ತು. ಅನ್ಫಾರ್ಚುನೇಟ್ ಡಿಸ್ಮಿಸಲ್ಲೇ ಆಗಬೇಕಾಗಿತ್ತು. ಬಟ್ ಡಿಸ್ಮಿಸಲ್ಲು ಫಾರ್ಚುನೇಟೋ ಅನ್ಫಾರ್ಚುನೇಟೋ ಕ್ರೆಡಿಟ್ ಕೊಡಬೇಕಾಗಿರೋದು ಸಿರಾಜ್ ಅಣ್ಣಗೆ. ಅದೇ ಸಿರಾಜ್ ಅಣ್ಣನ ವಿಚಾರದಲ್ಲಿ ಹೆಂಗಿತ್ತು ಅಂತಂದರೆ 19ನೇ ಓವರ್ ಸರಿಯಾಗಿ ಇಕ್ಕಿಸ್ಕೊತಾರೆ ಊಟನ. ಅಲ್ಲಿ ನೋಡಿ KL ರಾಹುಲ್ನ ಔಟ್ ಮಾಡಿಬಿಟ್ಟು ಮ್ಯಾಚಿಗೆ ತಗೊಂಬರ್ತಾರೆ. ಆಮೇಲೆ 19ನೇ ಓವರ್ ಸರಿಯಾಗಿ ಇಕ್ಕಿಸ್ಕೊಂಡು ಮ್ಯಾಚಿಂದ ಹೊರಗಡೆ ಕಳಿಸ್ತಾರೆ. ರಾಕ್ಷಸನು ನೀನೇ ರಕ್ಷಕನು ನೀನೇ ಆಗೋಗ್ಬಿಟ್ಟಿದ್ರು ಅಲ್ಲಿ ಸಿರಾಜ್ ಭಯ್ಯ ಇವ್ರಿಗೆ GT ಅವ್ರಿಗೆ. ಈ ಕಡೆಯಿಂದ ಇವ್ರು ನೋಡಿದ್ರೆ ಡೇವಿಡ್ ಮಿಲ್ಲರು ರಾಕ್ಷಸನು ನೀನೇ ರಕ್ಷಕನು ನೀನೇ ಆಗೋಗ್ಬಿಟ್ಟಿತ್ತು. ಸೊ ಎರಡು ಎಂಡಲ್ಲೂ ಕೂಡ ಅದೇ ಥರನೇ ಆಗ್ತಾಯಿತ್ತು. ನೀನೇ ಕಾಪಾಡಿ ನೀನೇ ಇಕ್ಕಿಸ್ಕೊಂತೀಯಲ್ಲ ಗುರು, ನೀನೇ ಕಾಪಾಡಿ ನೀನೇ ಇಕ್ಕಿಸ್ಕೊಂತೀಯಲ್ಲ ಗುರು ಅನ್ನೋ ಥರನೇ ಆಗೋಗ್ಬಿಟ್ಟಿತ್ತು. ಬಟ್ ಆದರೂ ಕೂಡ ಮೆಚ್ಕೊಳ್ಳೇಬೇಕು. ಸಿರಾಜ್ ಅಣ್ಣ ಮೋಸ್ಟ್ ಕ್ರೂಷಿಯಲ್ ವಿಕೆಟ್ನ ಎತ್ತಿದ್ರು. ಅದು KL ರಾಹುಲ್ ಅವರ ವಿಕೆಟು. ಸಿಕ್ಕಾಪಟ್ಟೆ ಒಂದೊಂದು ನಾನು ಅಂದ್ಕೊಂಡಿದ್ದೆ ಮುಗಿಸ್ತಾರೆ ಪಕ್ಕ KL ರಾಹುಲ್ ಸೆಂಚುರಿ ಹೊಡೆದ್ಬಿಟ್ಟು ಮ್ಯಾಚ್ನ ಕಲಾಸ್ ಮಾಡ್ತಾರೆ ಅಂತ. ನಿಶಾಂಕ ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಟಕ ನನಗೆ 2 ವಿಕೆಟ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್. ರಶೀದ್ ಖಾನ್ಗೆ ಒಂದೇ ಓವರಲ್ಲಿ ಬಿದ್ದಂಥ ವಿಕೆಟು. ಅದೇ ಸಮೀರ್ ರಿಜ್ವಿ ಜೊತೆಗೆ ನಿತೀಶ್ ರಾಣಾ ಹಿಂದೆ ಔಟ್ ಆಗಬೇಕಾಗಿತ್ತು, ಬಟ್ ಅವ್ರಿಗೇ ಮತ್ತೆ ಔಟ್ ಆಗ್ತಾರೆ. ಸಮೀರ್ ರಿಜ್ವಿ ಬಂದಿದ ತಕ್ಷಣ ಬೋಲ್ಡು 2 ಮ್ಯಾಚ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು ಇಂಪ್ಯಾಕ್ಟ್ ಮಾಡಿಬಿಟ್ಟು ಪ್ಲೇಯರ್ ಆಫ್ ದ ಮ್ಯಾಚ್ ಆಗೋಗ್ಬಿಟ್ಟಿದ್ರು. ನೋಡಿ 1 ಮ್ಯಾಚ್ ನೆಟ್ಗಾಡೋಕ್ಕಾಗಿಲ್ಲ ಅವ್ರು ಸಮೀರ್ ರಿಜ್ವಿ ಅವರು, ಅದನ್ನು ಮ್ಯಾಚ್ನೇ ಸೋದೋ ಥರ ಆಗೋಗ್ಬಿಟ್ಟಿದ್ದು. ಇವತ್ತು ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿತ್ತು ಗುರು ಎರಡು ಎಂಡಲ್ಲೂ ಕೂಡ. ನೋಡಿ ಪ್ರಿಡಿಕ್ಟೇ ಮಾಡೋಕ್ಕಾಗ್ತಿಲ್ಲ ಈ ಒಂದು IPL. ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಕಾಂಪಿಟೇಷನ್ ಹೆವಿ ಇದೆ. ಸೊ ಇವತ್ತಿನ ಮ್ಯಾಚ್ ಅಂತೂ ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. ಯಾರು ಹಂಗೆ ನೋಡೋಕೆ ಹೋದ್ರೆ ಎಲ್ಲ ಡೆಲ್ಲಿ ಕ್ಯಾಪಿಟಲ್ಸೇ ಫೇವ್ರೇಟ್ ಅಂತ ಅಂದ್ಕೊಂಡಿದ್ದು, ಬಟ್ ಗೆದ್ದಿದ್ದು GT ಅವರು. ಹೌದು, ಈ ಥರ ಮ್ಯಾಚ್ನ ಪ್ರಿಡಿಕ್ಟ್ ಮಾಡೋಕ್ಕಾಗುತ್ತೆ. ಲಾಸ್ಟ್ ಬಾಲಿಗೆ ಬಂದು ನಿಂತ್ಕೊಂಡಿರೋಂಥ ಮ್ಯಾಚ್ನ ಅಲ್ಲಿ ಅದು ಕೈಯಲ್ಲಿದ್ದಂಥ ಮ್ಯಾಚ್ನ ಬಿಟ್ಕೊಂಡು ಕೊಟ್ಟಿರೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. 2 ಬಾಲಿಗೆ 2 ರನ್ ಬೇಕಾಗಿರೋಂಥ ಟೈಮಲ್ಲಿ ಜಡ್ತನ ಮಾಡ್ಕೊಂಡು ಒಂಥರ ಗ್ರಿಡಿ ಆಗಿಬಿಟ್ಟು ನಾನೇ ಹೊಡೆಯೋದು ಅನ್ನೋವಂಥ ಇದರಲ್ಲಿ ಬಿಟ್ಕೊಂಡು ಕೊಡ್ತಾರೆ ಮ್ಯಾಚ್ನ ಅಂತಂದರೆ ಏನು ಹೇಳೋಣ ಇದಕ್ಕೆ? ಏನು ಹೇಳೋಕ್ಕಾಗಲ್ಲ. ಪಾಪ ಡೇವಿಡ್ ಮಿಲ್ಲರ್ಗೆ ಮೆಚ್ಕೊಬೇಕು ಗುರು. ಹೌದು, ಲಾಸ್ಟಲ್ಲೇನೋ ಒಂದು 2 ಬಾಲಲ್ಲಿ ತಪ್ಪಾಗಿರ್ಬೋದು, ಬಟ್ ಅವರಿಗೆ ಕೈ ಸ್ವಲ್ಪ ಇಂಜುರಿ ಆಗಿತ್ತು. ಅದನ್ನು ಕೂಡ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೊಂಡು ವಾಪಸ್ ಅಕ್ಷರ್ ಪಟೇಲ್ನ ಕಲಿಸಿದ್ರು. ಅಕ್ಷರ್ ಪಟೇಲ್ ನೋಡ್ತು ಅಂದರೆ ಬಂದ ತಕ್ಷಣ ಗಾನ್ ಕೇಸಲ್ಲಿ ಅಕ್ಷರ್ ಪಟೇಲ್ ಬಾರಪಾಚಿನ ಅಂತ ಈ ಕಡೆಯಿಂದ ಮತ್ತೆ ಎಂಟ್ರಿ ಕೊಟ್ಟರು ವಿಪ್ರಾಜ್ ಅವ್ರ ಜೊತೆಗೆ. ವಿಪ್ರಾಜ್ ಅವರು ಕೂಡ ಬ್ಯಾಟಿಂಗ್ ಆಡ್ತಾಯಿದ್ರು. ವಿಪ್ರಾಜ್ ಅವ್ರ ಮೇಲೆ ಒಂದು ಹೋಪ್ ಇತ್ತು, ಲಾಸ್ಟ್ ಸೀಸನ್ ಸಖತ್ತಾಗಿ ಫಿನಿಷ್ ಮಾಡಿದರೆ ಇಲ್ಲ ಈ ಸೀಸನು ನಿಂತ್ಕೊಂಡು ಆಡ್ಬೋದು, ಸಖತ್ತಾಗಿ ಆಡ್ಬೋದು. ಡೇವಿಡ್ ಮಿಲ್ಲರ್ ಇದ್ದಾರೆ. ಸ್ಟಪ್ಸು ಕೂಡ ಔಟ್ ಆಗಿದ್ದು. ಅದೇ ಅಕ್ಷರ್ ಪಟೇಲ್ ಆಗ್ತಿದ್ದಂಗೆ ಸ್ಟಪ್ಸ್ ಬಂದರು, ಸ್ಟಪ್ಸು ಕೂಡ ಔಟ್ ಆದರು. ಅವರಾದ ನಂತರ ಡೇವಿಡ್ ಮಿಲ್ಲರ್ ಮತ್ತೆ ರಿಟರ್ನ್ ಆಗ್ತಾರೆ. ಡೇವಿಡ್ ಮಿಲ್ಲರ್ ಸಖತ್ತಾಗಿ ಆಡಿದ್ರು ಗುರು. ಎಸ್ಪೆಷಲಿ ಲಾಸ್ಟ್ 3 ಓವರ್ ಇದೆ ಸೈಕ್ ಬ್ಯಾಟಿಂಗ್ನ ಆಡಿದ್ರು ಡೇವಿಡ್ ಮಿಲ್ಲರು. 19ನೇ ಓವರ್ ಹಂಗೆ ಅವ್ನ ಅಜ್ಜಿ ಹಾಕ್ಕೊಂಡು ಸಿರಾಜ್ ಅಣ್ಣಂಗೆ ಗುಮ್ಮಾಡ್ಬಿಡ್ತಾರೆ. ಹಂಗೆ ಏನು ಈಚೆ ಎಲ್ಲ ಸ್ಟೇಡಿಯಂ ಈಚೆ ಎಲ್ಲ ಹೊರಟೋಗ್ಬಿಡ್ತು ಬಾಲ್. ಹಂಗೇನಲ್ಲಿ 6 ಹಾಕೊಂಡು ಚಚ್ಚಿ ಕೆಡವಿದ್ದು. ಬಟ್ ಲಾಸ್ಟ್ ಓವರಲ್ಲಿ ಮೊದಲನೇ ಬಾಲೇ 4 ಬಂತು. ಬಟ್ ಅದನ್ನು ಕೂಡ ಕನ್ವರ್ಟ್ ಮಾಡೋದಕ್ಕೆ ಆಗಲಿಲ್ವಲ್ಲ. ಎಷ್ಟು ಓವರ್ ಬೇಕಾಗಿದ್ದು? 8-9 ರನ್ ಅಷ್ಟೇ ಬೇಕಾಗಿದ್ದು. ಅದನ್ನು ಕನ್ವರ್ಟ್ ಮಾಡೋದಕ್ಕಾಗಲಿಲ್ವ? ಅವೆಲ್ಲ ಬಿಡುಗರು. ಲಾಸ್ಟ್ 2 ಬಾಲಿಗೆ 2 ರನ್ ಅದನ್ನು ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ. ಇಷ್ಟೆಲ್ಲ ಏನೂ ಕುಡಿಬೇಕಾಗಿತ್ತು? ಇಷ್ಟೆಲ್ಲ ಹೊಡೆದು ಏನು ಸಾರ್ಥಕ ಅನ್ನೋ ಥರ ಆಗೋಗ್ಬಿಡ್ತು. ನಾನಿವತ್ತು DCಗೆ ಸಪೋರ್ಟ್ ಮಾಡಿದೆ, ಬಟ್ ಗೆದ್ದಿದ್ದು GT ಅವರು. ಒಂದೇ ಒಂದು ರನ್ ವಿಕ್ಟ್ರಿ. ಇಟ್ಸ್ ನಾಟ್ ಎ ಬಿಗ್ ಡೀಲ್ 1 ರನ್ನು, ಬಟ್ ಬಿಗ್ ಡೀಲ್ ಆಗಿದ್ದು. ನೋಡಿ ಚಿಕ್ಕ ರನ್ನು ಕೂಡ ಮ್ಯಾಟ್ರ್ ಆಗುತ್ತೆ ಗುರು. ಚಿಕ್ಕ ಇದು ಕೂಡ ಮ್ಯಾಟ್ರ್ ಆಗುತ್ತೆ. ಸ್ಮಾಲ್ ಯಂಗ್ಸ್ಟರ್ಸು ಕೂಡ ಮ್ಯಾಟ್ರ್ ಆಗುತ್ತೆ. 1 ರನ್ ಅಲ್ಲಿ ಒಂದೇ ಒಂದು ವೈಡ್ ಹಾಕಿಲ್ಲ ಅಂತಂದರೆ ಗೆದ್ಬಿಡ್ತಿದ್ವ ನಾವು. ಡೆಲ್ಲಿ ಕ್ಯಾಪಿಟಲ್ಸ್ ಯೋಚನೆ ಮಾಡೋದು ಒಂದೇ ಒಂದು ವೈಡ್. ಬಟ್ ಆದರೂ ಕೂಡ ಇವರು GT ಅವರೇನು ಸಿಕ್ಕಾಪಟ್ಟೆ ಬೆಸ್ಟಾಗಿ ಮಾಡಿದ್ರು ಅಂತೆಲ್ಲ. ಇನ್ಫ್ಯಾಕ್ಟ್ ಈಚೆ ಎಲ್ಲ ಎಸೆದ್ಬಿಟ್ಟಿದ್ರು ಬಾಲ್ನ. KL ರಾಹುಲ್ ಅವರು ರನ್ಔಟ್ ಮಾಡೋದಕ್ಕೆ ಹೋಗ್ಬಿಟ್ಟು ಬೈಸೆಲ್ಲ ಸಿಕ್ಕಾಪಟ್ಟೆ ಹೋಗಿತ್ತು. ಅವ್ರದ್ದು ಕೂಡ ಫ್ಲಾಸ್ಗಳಿದ್ದಾವೆ. ಬಟ್ ಪಾಪ ಅಂತ ಅನ್ಸುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಏನು ಬಿಡುಗರು, ಗೆದ್ದವರು ಬೇಜಾರು ಮ್ಯಾಚ್ಗಳು. GTನೂ ಗೆಲ್ಲಿ ಏನು ಒಂದೇ ಟೀಮ್ ಗೆಲ್ಲಬೇಕಾ ಅಂತ ಹೇಳ್ತೀರ? ಬಟ್ ಆದರೂ ಅಪ್ರಿಷಿಯೇಟ್ ಮಾಡಬೇಕು GT ಅವ್ರು ಕೊಡೋದ ಪರ್ಫಾರ್ಮೆನ್ಸ್ಗೆ. ಇವತ್ತು ಸಖತ್ತಾಗಿ ಬೌಲಿಂಗ್ ಹಾಕಿದ್ರು, ಡೆತ್ತಲ್ಲಿ ಹೊಡ್ಸ್ಕೊಂಡಿರ್ಬೋದು. ಬಟ್ ರಶೀದ್ ಖಾನ್ ಅವರು ತೆಗೆದ್ರಲ್ಲ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು, ಅದು ಟರ್ನಿಂಗ್ ಪಾಯಿಂಟ್ ಆಫ್ ದ ಮ್ಯಾಚ್ ಆಗಿತ್ತು. ಇಲ್ಲಾಂದರೆ ಖಂಡಿತ ಒನ್ ಸೈಡ್ ಮ್ಯಾಚ್ ಆಗೋಗ್ಬಿಟ್ಟಿರುತ್ತೆ. ಯಾಕಂದರೆ 10 ಓವರ್ಗೂ ಕೂಡ ಕನ್ವಿನ್ಸಿಂಗಾಗಿ ಕಾಣಿಸ್ಕೊತಾ ಇದ್ರು ಡೆಲ್ಲಿ ಕ್ಯಾಪಿಟಲ್ಸು. ನಿಮ್ಗೆ ಅನ್ನಿಸ್ತಪ್ಪ ಈ ಮ್ಯಾಚು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಹಾನೆಸ್ಟಾಗಿ. ನನಗೆ ಇನ್ನೇನು ಅನಿಸಿರುತ್ತೆ, ಪ್ರಿಡಿಕ್ಷನ್ ಹೋಗಿ ಹಾಕಿಸ್ಕೊಂತು. ಡೆಲ್ಲಿ ಕ್ಯಾಪಿಟಲ್ಸ್ ಸೋತಿದೆ, GT ಗೆದ್ದಿದೆ. ಆಬ್ವಿಯಸ್ಲಿ ಮಸ್ತಾಗಿ ಆಡಿದ್ದಾರೆ. ಮಸ್ತಾಗಿ ಅಂದರೆ 2 ಟೀಮು ಕೂಡ ಚೆನ್ನಾಗಿ ಆಡಿದ್ದಾರೆ. ಸ್ವಲ್ಪ ಬೆಟರ್ ಆಗಿದ್ದು GT ಅಷ್ಟೇ. ಮತ್ತು ಸಿಗುವ ಮುಂದೆ ನೋಡಿದ್ರೆ ಈಗ ನಿಮ್ಗೆ ಅನ್ನಿಸ್ತು ಈ ಮ್ಯಾಚು? ಕಾಮೆಂಟ್ ಸೆಕ್ಷನ್ ಹಾಕಿ.